ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಬಾಂಗ್ಡಾ ಮೀನಿಂದ ರವಾ ಫ್ರೈ ಮಾಡ್ತಾ ಇರೋದು. ಅಂದರೆ ನೀಟಾಗಿ ಪರ್ಫೆಕ್ಟಾಗಿ ಮನೆಯಲ್ಲೇ ಇರೋ ಮಸಾಲೆನೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇರೋದು ರವಾ ಫ್ರೈ. ಅಂದರೆ ರವಾ ಫ್ರೈ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗೂ ಇರುತ್ತೆ. ನಾನು ಒಂದು ಅರ್ಧ ಕೆಜಿ, ಒಂದು 3/4 kg ಅಷ್ಟು ಮೀನು ತೊಗೊಂಡಿದ್ದೀನಿ, ಬಾಂಗ್ಡಾ ಮೀನು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳಿಬೇಕು. ಏನಂದರೆ ಉಪ್ಪು ಹಾಕ್ಕೊಂಡು ತೊಳೆಯೋದ್ರಿಂದ ಸ್ಮೆಲ್ ಬರಲ್ಲ, ಅಂದರೆ ಸ್ಮೆಲ್ ಇರಲ್ಲ ಅಂತ ತೊಳಿತಾ ಇರೋದು. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಉಜ್ಜಿ ಇಡಬೇಕು ನೆನೆಯೋಕ್ಕೆ. ಅದಕ್ಕೆ ಅವಾಗ ಸ್ಮೆಲ್ಲೆಲ್ಲ ಹೋಗುತ್ತೆ. ಅವಾಗ ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಬೇಕು ಮೀನನ್ನು ನೀಟಾಗಿ ತೊಳಿಬೇಕು. ತೊಳೆದು ನಾನು ಈ ರೀತಿ ಹೊಟ್ಟೆ ಮೇಲೆ ಎಲ್ಲ ಹಿಂಗೆ ನಾನು ಲೈನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಮಸಾಲೆ ಒಳಗಡೆ ಇಡ್ಕೋಬೇಕಲ್ಲ ಅಂತ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೇನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ತೊಗೊಂಡಿದ್ದೀನಿ, ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋದು. 1 ಸ್ಪೂನಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪಿಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರು 1 ಸ್ಪೂನ್, 1-1.5 ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಇಟ್ಕೊಂಡಿದ್ದೀನಿ. ಜೀರಾ ಪೌಡ್ರು ಒಂದು ಅರ್ಧ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ, 2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಜೋಳದಿಟ್ಟು, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನಾನು. ಒಂದು ಚೆನ್ನಾಗಿ ಗಟ್ಟಿಗೆ ರಸ ತೆಗೆದಿಟ್ಕೊಂಡಿದ್ದೀನಿ. ಒಂದು ಇಡೀಗಿನ್ನ ಇನ್ನೂ ಕಡಿಮೆ ಹುಣಸೆಹಣ್ಣು, ಒಂದು ಅರ್ಧ ಅಷ್ಟು ಹುಣಸೆಹಣ್ಣೆ ಮೇಯ್ನ್ ಇದು. ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟಿನ ರವೆ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ರವೆ ಮೇಲ್ಗಡೆ ರವೆ ಥರನೇ ಇರುತ್ತಲ್ವ, ಉಪ್ಪಿನ ಅಂಶ ಇರಬೇಕಲ್ಲ ಅಂತ. ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನು ರವೆ ತೊಗೊಂಡಿರೋದು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ನೀಟಾಗಿ ಈಗ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಈಗ ನೀಟಾಗಿ ಎಲ್ಲವನ್ನು ಸೇರಿಸ್ಕೊಳ್ತೀನಿ. ಈಗ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಈಗ ಎಲ್ಲ ಇಟ್ಕೊಂಡಿದ್ದೀನಲ್ವಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅಂದರೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನಾನು ಪ್ಯಾಕೆಟ್ ಪೌಡ್ರ್ ಅಂತೂ ತಂದಿಲ್ಲ, ಇರೋದೆಲ್ಲ ಪೌಡರ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರಿಶಿನ ಪುಡಿ ಒಂದು ತೋರಿಸಿರ್ಲಿಲ್ಲ, ಈಗ ಅರಿಶಿನೂ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಪೌಡ್ರ್ ಹಾಕಿರಲಿಲ್ಲ ನಾನು, ಮೆಣಸಿನ್ಕಾಯಿ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರ್, ನನಗೆ ಕಲರ್ದೇನಲ್ಲ, ಮಾಮೂಲಿ ಅಡುಗೆದೇ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನಷ್ಟು. ಅರಿಶಿನ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲ ಮೀನುಗಳಿಗೂ ಈ ರೀತಿ ಚೆನ್ನಾಗಿ ಹಚ್ಕೋಬೇಕು. ಏನಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮೀನಿಗೆ ಅಂಟಬೇಕು. ಚೆನ್ನಾಗಿ ಎಲ್ಲ ಫುಲ್ಲು ಎಲ್ಲ ಮೀನುಗಳಿಗೂ ಈ ರೀತಿ ಒಳಗಡೆ ಹೊಟ್ಟೆಗೆಲ್ಲ ಅಲ್ಲೆಲ್ಲ ನೀಟಾಗಿ ತಿಕ್ಕಬೇಕು ಹಾಕಿ. ಆವಾಗ ನೀಟಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಎಲ್ಲ ಮೀನುಗಳಿಗೂ ನಾನು ಇದೇ ಥರ ಹಚ್ಚಿ ಇಟ್ಕೊಳ್ತೀನಿ. ನಾನು 1 ಅವರ್ ನೆನೆಯಕ್ಕೆ ಬಿಡ್ತೀನಿ. ನಾನು ಒಂದು ಅರ್ಧ ಗಂಟೆ 1 ಅವರ್ ನೆನಿಬೇಕು. ನೆಂದ್ರೇ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಅಂಟುತ್ತೆ. ಈ ರೀತಿ ಹಚ್ಕೊಂಡು ಈ ರೀತಿಯಾಗಿ ಮೀನಿಗೆ ಬಾಲ ಬಿಟ್ಕೊಂಡಿದ್ದೀನಲ್ವ, ನನ್ನ ಬಾಲ ಹಂಗೆ ಐತೆ. ಆ ಬಾಲ ಹಿಡ್ಕೊಂಡು ಈ ರೀತಿ ಹಚ್ಕೋಬೇಕು ರವೆಗೆ. ನೋಡಿ, ಆ ರವೆಗೆ ಈ ರೀತಿಯಾಗಿ ಹಚ್ಕೊಂಡು ಇಟ್ಕೋಬೇಕು, ಬಾಲ ಹಿಡ್ಕೊಂಡು. ಮೇಲೆ ಹಂಗೆ ಮುಟ್ಟಿದ್ರೆ ಮಾರ್ಕ್ ಹಂಗೆ ಆಗೋಗುತ್ತೆ. ಎಲ್ಲ ಈ ರೀತಿಯಾಗಿ ಬಾಲಕ್ಕೆ ಎಲ್ಲ ಕಡೆನೂ ಎಲ್ಲ ಅಂಟೋ ಹಾಗೆ ಇದು ಮಾಡ್ಕೊಂಡು ಎಲ್ಲವಕ್ಕೂ ಹಚ್ಚಿ ಈ ರೀತಿ ಇಟ್ಕೊಂಡಿದ್ದೀನಿ. ನಾನು ಮಸಾಲೆ ತೊಗೊಂಡಿರೋದು ಇಷ್ಟು 5 ಮೀನಿಗೆ ಆಗೋಷ್ಟು ಮಾತ್ರ ತೊಗೊಂಡಿದ್ದೆ ನಾನು. ಈಗ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮೀನು ಸ್ವಲ್ಪ ಮುಳುಗೋ ಮಟ್ಟಿಗೆ ಒಂದು ಚಿಕ್ಕ ಪಾತ್ರೆ ತೊಗೊಂಡು ಇಟ್ಕೊಂಡಿದ್ದೀನಿ ನಾನು. ಇದು ಎಣ್ಣೆ ಕಾದ ಮೇಲೆ ನಾನೀಗ ಆ ಮೀನುಗಳನ್ನ ಒಂದೊಂದಾಗಿ ಬಿಟ್ಕೊಳ್ತೀನಿ, ಯಾಕಂದರೆ ಎಣ್ಣೆ ಒಳಗಡೆ ಹಾಕ್ತೀನಿ. ಎಣ್ಣೆ ಒಳಗಡೆ ಅವು ನಿಧಾನವಾಗಿ ಹಾಕ್ಬೇಕು, ಒಂದೊಂದನ್ನೇ ಹಾಕೊಬೇಕು, ಅಂದರೆ ನೀಟಾಗಿ ಕರೆಕ್ಟಾಗಿ ಬೇಯಲ್ಲ. ಎಣ್ಣೆ ಜಾಗ ಕರೆಕ್ಟಾಗಿ ದೊಡ್ಡ ಪಾತ್ರೆ ಇಟ್ಕೊಂಡು ಹಾಕೋದಾದರೆ ಅಷ್ಟು ಮೀನುಗಳ್ನು ಒಟ್ಟಿಗೆ ಹಾಕ್ಕೊಂಡೆ ತೆಲ್ಸ್ಕೊಳ್ಬೋದು. ನಾನು ಒಂದೊಂದನ್ನೇ ಹಾಕ್ಕೊಂಡು ತೆಲ್ಸ್ಕೊತೀನಿ, ಒಂದೊಂದು ಇಲ್ಲ 2 ಹಾಕ್ಕೊಂಡು ತೆಲ್ಸ್ಕೊತೀನಿ. ಒಂದು 2-3 ನಿಮಿಷ, ಒಂದು 5 ನಿಮಿಷದೊಳಗಡೆ ಈ ರೀತಿ ಕಲರ್ ಬಂದ್ಬಿಡುತ್ತೆ. ಸ್ವಲ್ಪ ನಾನು ಕಲರು ಡೀಪಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಏನಂದರೆ ಸ್ವಲ್ಪ ಕ್ರಿಸ್ಪಿಯಾಗೂ ಇರುತ್ತೆ ಅಂತ. ಬೇಗನೆ ತೆಗಿಲೂಬೋದು. ನಾನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದೀನಿ, ಜಾಸ್ತಿ ಚೆನ್ನಾಗಿ ಬೆಂದಿದೆ. ಅಂದರೆ ಉಪ್ಪು ಖಾರನೂ ಕರೆಕ್ಟಾಗಿ ಅಂಟಿದೆ. ಈ ರೀತಿ ನೋಡಿ, 2 ಮೀನುಗಳ್ನು ಈ ಥರ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅಂದರೆ ಎಲ್ಲ ಮೀನುಗಳ್ನು ಬೇಯಿಸ್ಕೊಳ್ಬೋದು. ನಾನು ಸ್ವಲ್ಪ 2 ಮಾತ್ರ ಬೇಯಿಸಿದ್ದೀನಿ ಇದಕ್ಕೆ ಅಂತ.
ನೋಡಿ ಎಷ್ಟು ಕರೆಕ್ಟಾಗಿ ಬೆಂದೈತೆ ಅಂತ, ಎಷ್ಟು ಚೆನ್ನಾಗಿ ಬೆಂದೈತೆ ನೋಡಿ. ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಆಗೈತೆ ಅದು ನೋಡಿ. ಈ ರೀತಿ ಚೆನ್ನಾಗಿ ಎರಡು ಕಡೆನೂ ಚೆನ್ನಾಗಿ ಬೆಂದೈತೆ ನೋಡಿ. ಮೀನಂತೂ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದೈತೆ ಅಂದರೆ ಎಷ್ಟು ಕರೆಕ್ಟಾಗಿ ಬೆಂದೈತೆ. ಉಪ್ಪು ಖಾರನೂ ಅಷ್ಟೇ ಕರೆಕ್ಟಾಗಿ ಅಂಟೈತೆ, ಚೆನ್ನಾಗಿ ಬೆಂದಿದೆ ಮಾತ್ರ. ಅಂದರೆ ಇದು ಬಾಂಗ್ಡಾ ಮೀನಲ್ಲಿ ಮಾಡಿರೋದು ನಾನು. ಆದರೆ ನೀವು ಯಾವ ಮೀನಲ್ಲಿ ಬೇಕಾದರೂ ಇದೇ ಥರ ಮಸಾಲೆ ಮಾಡ್ಕೊಳ್ಬೋದು. ಇದೇ ಮೀನಿಗೆ ಮಾಡಬೇಕು ಅಂತ ಏನಿಲ್ಲ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.